45 ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಖುದ್ದು ಶಿವಣ್ಣನೇ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾವನ್ನ ನೋಡಿದ್ದಾರೆ. ಅವರಿಗೆ ಗೀತಕ್ಕ ಕೂಡ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಗೀತಕ್ಕ ಹಾಗೂ ಶಿವಣ್ಣ ಇದ್ದಾರೆ. ಇಬ್ಬರನ್ನು ಕೂಡ ಮಾತಾಡಿಸ್ತೀನಿ. ಮೇಡಮ್, ಮೊದಲಿಗೆ ನೀವು ರಿವ್ಯೂ ಕೊಡಿ. ಹೆಂಗಿತ್ತು ಶಿವಣ್ಣನ ಆಕ್ಟಿಂಗು? 11 ಅವತಾರ ಹೇಗಿತ್ತು? ಇದೊಂದು ವಿಭಿನ್ನವಾದ ಚಿತ್ರ ಅಂತ ನಾನು ಅನ್ಕೊಂತೀನಿ. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಅರ್ಜುನ್ ಜನ್ಯ. ಆ್ಯಂಡ್ ತುಂಬ ಖುಷಿ ಆಯಿತು. ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ಅದರಲ್ಲಿ ಇವರು ಮತ್ತು 3 ಜನ, ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ, 3 ಜನದ್ದು ಚೆನ್ನಾಗಿದೆ. ಆಮೇಲೆ ಇವ್ರದ್ದು ಮತ್ತು ರಾಜ್ಬಿ ಶೆಟ್ಟಿ ಅವ್ರದ್ದು ಕಾಮಿಡಿ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗಿದೆ. ಆಮೇಲೆ ತುಂಬ ಇಷ್ಟ ಆಗಿದೆ ಅಂದರೆ ಅವತಾರಗಳು. ಅದರಲ್ಲಿ ಹುಡುಗಿ ಅವತಾರ ತುಂಬ ಚೆನ್ನಾಗಿತ್ತು, ಸುಂದರಿ. ಇನ್ನು ಸ್ವಲ್ಪ ಬೇಕು ಅಂತ ಅನಿಸಿರ್ಲಿಲ್ವಾ? ಅನಿಸ್ತಾ ಇತ್ತು. ಇಟ್ಸ್ ಅ ಗುಡ್, ವೆರಿ ಗುಡ್. ಈಗ 11 ಅವತಾರ ಇದೆ ಗೀತಕ್ಕ. ಮನೆಯಲ್ಲಿ ಯಾವ ಅವತಾರ ತಾಳ್ತಾರೆ ಶಿವಣ್ಣ? ಅವಾಗ ಅದೆಲ್ಲ ಸೀಕ್ರೆಟ್ ಗೀತಕ್ಕ, ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ನೋಡಿದಾಗ ಅಣ್ಣವರ ಸೀನನ್ನು ಕೂಡ ಅವರು ಅದನ್ನ ರಿಪೀಟ್ ಮಾಡ್ತಾರೆ, ಒಂದು ಆಕ್ಷನ್. ಅದನ್ನ ನೋಡಿದಾಗ ಹೆಂಗ ಅನಿಸ್ತು ನಿಮಗೆ ಅಂತ? ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಯಾಕಂದರೆ ಅಪ್ಪಾಜಿ ನಾವು ಯಾವ ಥರ ಆ್ಯಕ್ಟರು ಅಂತ ಹೇಳೋಕ್ಕಾಗಲ್ಲ. ಅಮೇಝಿಂಗ್. ಆಮೇಲೆ ಅದೇ ಲುಕ್ಕಲ್ಲಿ ಬಂದಾರೆ ಲಾಸ್ಟಲ್ಲಿ ಒಂದು ಇದರಲ್ಲಿ. ಅದು ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಇದರ ಜೊತೆಗೆ ಇನ್ನೊಂದು ಒಪ್ಪಿಸರು, ಶಿವಣ್ಣ, ರಾಜ್ಬಿ ಶೆಟ್ಟಿ ಅವರು 3 ಜನ ಒಟ್ಟಿಗೆ ಬಂದಾಗ ತುಂಬಾ ಜನ ವಿಸಿಲ್ ಹೊಡಿತಾರೆ. ಸುಧಾರಾಣಿ ಮೇಡಮ್ ಮತ್ತೆ ಇವರ ಸೀನ್ ಬಂದಾಗ ಶಿಲ್ಲೆ ಚಪ್ಪಾಳೆ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಯಾವ ಸೀನ್ ಪರ್ಟಿಕ್ಯುಲರ್ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ ನೋಡಿ ಬಂದಾಗಿಂದ ಅಂತ? ನನಗೆ ಫುಲ್ ಫಿಲಮ್ ಇಷ್ಟ ಆಯಿತು, ಬಟ್ ಅದರಲ್ಲಿ ಸುಂದರಿದು ಅದು ಬಹಳ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ಅದು. ದಟ್ ವಾಸ್ ವೆರಿ ನೈಸ್. ಓಕೆ ಗೀತಕ್ಕ, ಸೊ ಒಂದಿಷ್ಟು ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ, ಹೆಲ್ಮೆಟ್, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ. ಸೊ ಇದು ಸಿನಿಮಾ ನೋಡಿದ್ಮೇಲೆ ನಿಮಗೆ ಸಮಟೈಮ್ಸ್ ಫೀಲ್ ಆಗ್ತಾ ಇದೆಯಾ, ನಾನು ಮೊಬೈಲ್ ಬಳಸಿದ್ದೀನಿ, ಹೆಲ್ಮೆಟ್ ಹಾಕಿದ್ದೀನಿ, ಹಾಕ್ಬೇಕು, ಅದನ್ನ ಜನ ಯೂಸ್ ಮಾಡೋದು ಒಳ್ಳೇದು ಅನ್ನೋ ಫೀಲ್ ನಿಮಗೆ ಬರ್ತಾ ಇದೆ, ಅಥವಾ ಈ ಮೆಸೇಜ್ ಇನ್ನೂ ಜಾಸ್ತಿ ಹೋಗ್ಬೇಕು ಅಂತ ಅನ್ಸುತ್ತಾ? ಇಲ್ಲ, ಮೆಸೇಜ್ ಹೋಗಬೇಕು. ನಾನು ಅದೆಲ್ಲ ಮಾಡೋದಿಲ್ಲ, ನಾನು ಓಡಿಸೋದಿಲ್ಲ, ಹೆಲ್ಮೆಟ್ ಇಲ್ಲ, ಆಮೇಲೆ ತುಂಬ ಫೋನ್ ಹಚ್ಚಿಲ್ಲ. ಬಟ್ ಬೇರೆ ಜನರು ನಾನು ಬೇಕಾದ್ರೆ ನೋಡಿದ್ದೀನಿ, ಫೋನ್ ಇಟ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತಾರೆ. ಅದೆಲ್ಲ ತುಂಬ ಡೇಂಜರಸ್ ಕೂಡ. ಸೊ ಅದೇನೇನು ಹೇಳಿದ್ರೆ ಅದೆಲ್ಲ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಒಳ್ಳೆ ರಿವ್ಯೂ ಬರುತ್ತೆ, ಬಟ್ ಒಂದು ರಿವ್ಯೂ ತುಂಬಾ ಜಾಸ್ತಿ ವೈರಲ್ ಆಗ್ತಾ ಇದೆ. ಅರ್ಜುನ್ ಜನ್ಯನಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾರಂತೆ, ಯಾಕಂದ್ರೆ 3 ಜನನ್ನ ಸಿಕ್ಕಾಪಟ್ಟೆ ಆಕ್ಟಿಂಗ್ ಮಾಡಿಸಿದ್ದಾರೆ ಅಂತ ಒಂದು ರಿವ್ಯೂ ಬರ್ತಾ ಇದೆ. ಇಲ್ಲ, ಆಕ್ಟಿಂಗ್ ಮಾಡಿಸಿದರೆ ಕತೆ ಚೆನ್ನಾಗಿದೆ, ಬಟ್ ಅವರೆಲ್ಲರೂ 3 ಜನನು ಒಳ್ಳೆ ಆಕ್ಟರ್ಸ್. ಸೊ ಅದ್ರ ಬಗ್ಗೆ ನಾವು ಮಾತಾಡೋದೇನೂ ಇಲ್ಲ ಅದರಲ್ಲಿ. ಶಿವಣ್ಣ, ಸಿನಿಮಾ ಎಲ್ಲ ಬಂದಾಗಿದೆ, ಎಲ್ಲರೂ ನಿಮ್ಮನ್ನ ನೋಡಿದಾಗ ಕೈ ಮುಗಿತಾರೆ. ರಿವ್ಯೂ ಬಂದಾಗ್ಲೇ ಹೇಳಿದ್ರು ಶಿವಣ್ಣ ನೋಡಿದ್ರೆ ಇನ್ನು ಎಲ್ಲರೂ ಕೈ ಮುಗಿತಾರೆ ಅಂತ. ಬಟ್ ಆ ತಾಂಡವ ನೋಡಿದ್ಮೇಲೆ, ತಾಂಡವ ನೋಡೋ ಮುಂಚೆ ಚಪ್ಲಿ ತೆಗ್ದೆ ಅದನ್ನ ನೋಡ್ಬೇಕು ಆ ಸೀನ್ ಅನ್ನ ಅಂತ ಒಂದಿಷ್ಟು ರಿವ್ಯೂಗಳು ಬಂದಾಗ ಹೆಂಗ ಅನಿಸ್ತಿತ್ತು ಶಿವಣ್ಣ? ನಿಜ ಬ್ಲೆಸ್ಡ್. ಆ ತರ ಒಂದು ರೋಲ್ ಕ್ರಿಯೇಟ್ ಮಾಡಿದ ಅರ್ಜುನ್ ಜನ್ಯಗೆ ಥ್ಯಾಂಕ್ಸ್ ಹೇಳಬೇಕು. ಅಂದ್ರೆ ನನಗೆ ಟೋಟ್ಲಿ ಫಿಲ್ಮ್ ಫಸ್ಟ್ ಇಂದ ಎಂಡ್ ವರ್ಗೂ ಅರ್ಜುನ್ ಜನ್ಯ ಹ್ಯಾಂಡಲ್ ಮಾಡಿದ ರೀತಿ ಇರ್ಬೋದು. ಫಸ್ಟ್ ಫಿಲ್ಮ್ ಅಂತ ಅನ್ಸೋದಿಲ್ಲ, ನಾವು ಮಾಡಿದ್ಮೇಲೆ ಇವಾಗ ನೋಡ್ಬೇಕಾರೆ, ಫುಲ್ ಫ್ಲೆಶ್ ನೋಡ್ಬೇಕಾರೆ ಡಬ್ಬಿಂಗ್ ನೋಡಿದ್ದೆ, ಬಟ್ ಡಬ್ಬಿಂಗ್ ಇವಾಗ ನೋಡ್ಬೇಕಾರೆ ಮನ್ಸು ಒಂಥರ ರಾಜ್ಬಿ ಶೆಟ್ಟಿನೂ ಉಪೇಂದ್ರ ಫಸ್ಟ್ ಆಫ್ ಕ್ಯಾರಿ ಮಾಡಿರೋ ರೀತಿ ಇದೆಯಲ್ಲ, ವೆರಿ ಬ್ಯೂಟಿಫುಲ್. ಇನ್ನೊಬ್ಬ ಹೀರೋ ಬರೋವರೆಗೂ ಕಾಯ್ಬೇಕು, ಅದನ್ನ ಹೋಲ್ಡ್ ಮಾಡೋ ರೀತಿ, ಆಮೇಲೆ ಅವ್ರು ಎಂಗೇಜ್ ಮಾಡೋ ರೀತಿ, ಅಮೇಝಿಂಗ್ ವರ್ಕ್ ಬೈ ಅರ್ಜುನ್ ಜನ್ಯ. ತುಂಬಾ ಚೆನ್ನಾಗಿ ಮಾಡ. ಆಮೇಲೆ ಇವ್ರು ಯಾರು, ನಮ್ಮ ರಾಜ್ಬಿ ಶೆಟ್ಟಿ ಅಂತೂ ಅಮೇಝಿಂಗ್ ಪರ್ಫಾರ್ಮೆನ್ಸ್. ವಾಟ್ ಸಟಲ್ ಇದೆ, ಆ ಫ್ರಸ್ಟ್ರೇಷನ್ ಹೆಂಗಿದೆ, ಆ ಎಮೋಷನ್ಸ್ ಹೆಂಗಿದೆ. ಆಮೇಲೆ ಅದ್ರಲ್ಲಿ ಒಂದು ನೋಟಿಸ್ ಮಾಡಬಹುದು ನೀವು, ರಾಜ್ಬಿ ಶೆಟ್ಟಿ ಆಕ್ಚುಲಿ ಕ್ಯಾರೆಕ್ಟರ್ ಸತ್ತೋಗಿದೆ, ಬಟ್ ಅವನು ಲೈವ್ ಆಗೇ ಇರೋ ತರ, ಅಂದ್ರೆ ಒಳಗಡೆ ಒಂದು ಭಯ, ನಾನು ರಿಯಲ್ ಆಗಿ ಬದುಕಿದ್ದೀನಾ ಇಲ್ವಾ ಅನ್ನೋದು ಅದೊಂದು ಶೇಡ್ ತೋರಿಸ್ತಾರೆ. ಅದು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಅರ್ಥ ಆಗುತ್ತೆ. ಅದು ಬಹಳ ಬ್ಯೂಟಿಫುಲ್ ಆಗಿ ಮಾಡ್ಕೊಂಡು, ಅದು ಅವ್ರು ತಿಳಿದೇ ಮಾಡಿದ್ರು ಗೊತ್ತಿಲ್ಲ, ಬಟ್ ಅಮೇಝಿಂಗ್ ಮಾಡಿದ. ಆಮೇಲೆ ಉಪೇಂದ್ರ ಇದ್ದಾರೆ, ಆಮೇಲೆ ಯಮ ಅಂದ ತಕ್ಷಣ ಬೇರೆ ಸ್ಟೈಲೇ ಮಾಡಬಹುದು, ಬಟ್ ಅದ್ರಲ್ಲಿ ಒಂದು ಸಟ್ಲಿಡಿ ತಂದಿದ್ದಾರೆ ಉಪೇಂದ್ರ. ವಾಯ್ಸ್ ಇಲ್ಲಿ ವೇರಿಯೇಷನ್ಸ್ ಇರ್ಬೋದು, ಲುಕ್ಕು ಬಹಳ ವಿಭ್ರಮ ಮಾಡಿದ್ದಾರೆ. ಆಮೇಲೆ ನನ್ನ ರೋಲ್ ಟೋಟಲ್ ಆಗಿ ಸಾಫ್ಟ್ ಬಂದು, ಆ ಸಾಫ್ಟ್ಲಿ ಹೀರೋಯಿಸಮ್ ತೋರಿಸಿದೆಯಲ್ಲ, ಅದು ನಿಜವಾಗ್ಲೂ ಅರ್ಜುನ್ ಜಾಣತನ. ಯಾಕಂದ್ರೆ ಅವನು ಆ ದೇವರಾಗಿರ್ಬೇಕು, ಆ ದೇವರನ್ನ ಬಹಳ ಅದ್ಭುತವಾಗಿ
ನಮ್ಮ ಸತ್ಯ ಗಿಡ ತೋರಿಸಿದ್ದಾರೆ. ಮೇಕಪ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಣಿಯವರು. ಆಮೇಲೆ ಅವತಾರಗಳನ್ನ ಇವರು ಯಾರು ಚಿದಾನಂದ್ ಅಂತ ಒಬ್ರು ಮಾಡಿದ್ದಾರೆ, ತುಂಬಾ ಬಾಂಬೆಲ್ಲ ಮಾಡಿದ್ದಾರೆ. ಒಂದೊಂದು ಅವತಾರ 3 ಅವರ್ 3 ಅವರ್ಸ್ 3.5 ಅವರ್ಸ್ ಕುಂತ್ಕೊಂಡು ಎಲ್ಲೂ ಅಲ್ಲಾಡಂಗಿಲ್ಲ, ಹಂಗೆ ಕೂತ್ಕೊಂಡಿರ್ಬೇಕು. ಅದು ಅಷ್ಟು ಚೆನ್ನಾಗಿ ಮಾಡ್ತಾರೆ. ನನಗೆ ಪೇಷನ್ಸ್ ಇಲ್ಲ, ಬಟ್ ಅವ್ರು ಮಾತಾಡ್ತಾನೆ ಇಷ್ಟು ತಮಾಷೆ ಮಾಡ್ಕೊಂಡೆ ಅವರು ಗೀತ ಬರೆಯೋದ್ರ ಜೊತೆಲಿ, ಅದರಿಂದ ಅಷ್ಟು ಗಾಢ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಒಂದು ಈ ಪಿಕ್ಚರ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿಜವಲ್ಲ ನಾವು 3 ಜನ ಸೇರಿರೋದು ಒಂದು ಏನೋ ಒಂದು ತ್ರಿವೇಣಿ ಸಂಗಮ, ಅದು ತ್ರಿವೇಣಿ ಥಿಯೇಟ್ರಲ್ಲಿ ಸೇರಿದ್ವಿ, ಅದು ತ್ರಿವೇಣಿ ಥಿಯೇಟ್ರಲ್ಲಿ ನೋಡ್ತಾ ಇದ್ವಿ. ಸೊ ಇಟ್ ಇಸ್ ವೆರಿ ನನಗೆ ಭಾಳ ಮನಸ್ಸು ತುಂಬ ತೃಪ್ತಿ ಆಯಿತು. ಜನ ಹಿಂಗೆ ಅಪ್ರಿಷಿಯೇಟ್ ಮಾಡ್ತಿದ್ದು ಭಾಳ ಒಂದು ಹೆಲ್ದಿ ಅಂತ, ಇಂಡಸ್ಟ್ರಿಗೆ ತುಂಬ ಒಂದು ಹೆಲ್ದಿ. ಯಾಕಂದರೆ ಈ ಥರ ಒಂದು ಹೊಸ ನಿರ್ದೇಶಕರಿಗೆ ಒಂದು ಸ್ಫೂರ್ತಿ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಇಲ್ಲಾಂದರೆ ಯಾರು ಹೊಸಬ್ರು ಏನೋ ಅನ್ಕೊಂಬತ್ತು ಬರ್ತಾರೆ. ರಮೇಶ್ ರೆಡ್ಡಿ ಥರ ಎಲ್ಲರಿಗೂ ಪ್ರೊಡ್ಯೂಸರ್ ಸಿಗಲ್ಲ. ಮಾಡಬೇಕಂದ್ರೆ ಈ ಥರ ಒಂದು ಸಿನಿಮಾನ ಅಭಿಮಾನಿಗಳು ಒಂದು ಎಸ್ ನೀವು ಮಾಡಿ ನಾವೆಲ್ಲ ಇದೀವಿ ಅಂತ ಬೆಂತಟ್ಟಿದ್ರೆ ಮಾಡೋಕ್ಕಾಗ. ಇಲ್ಲಾಂದರೆ ಇದರ ಸಿನಿಮಾಗಳನ್ನ ಬರೋಕ್ಕಾಗಲ್ಲ. ಮಾಮೂಲಿ ಹೊಡೆದಾಟ ಲಾಂಗ್ ಹಿಂಗೆ ಹಿಡ್ಕೊಂಡು ಹೋಗ್ಬಿಡ್ಬೋದು ಅಷ್ಟೇ. ಲಾಂಗ್ ಅದು ಇಟ್ ಶುಡ್ ಬಿ ಎ ಲಾಂಗ್ ಸ್ಟೋರಿ, ಇಟ್ ನಾಟ್ ಬಿ ಎ ವೆರಿ ಲಾಂಗ್ ಸ್ಟೋರಿ. ಶಿವಣ್ಣ, ಈ ಒಂದು ಸಿನಿಮಾವನ್ನ ನಾವು ಒಬ್ಸರ್ವ್ ಮಾಡಿದಾಗ ಇಂಥ ಸಿನಿಮಾಗಳು ಇಂಡಸ್ಟ್ರಿಯಲ್ಲೇ ಬಂದಿಲ್ಲ ಅನ್ನೋ ಮಾತು, ಫ್ರೆಶ್ ಕಂಟೆಂಟ್ ಅನ್ನೋ ಮಾತು. ಮುಂದಿನ ದಿವಸಗಳಲ್ಲಿ ಮತ್ತೆ ಇದೇ ತರ ಕಾಂಬಿನೇಷನ್, ಮಲ್ಟಿ ಸ್ಟಾರ್ ಕಾಂಬಿನೇಷನ್ಗಳಲ್ಲಿ ಸಿನಿಮಾ ಮಾಡ್ತೀರಾ ಹೇಗೆ ಅಂತ? ಮಾಡ್ತೀವಿ. ಇದೇ 3 ಜನ ತಿರ್ಗಾ ಮಾಡ್ತೀವಿ. ಅರ್ಜುನ್ ಜನ್ಯ ಆ್ಯಡ್ ಮಾಡ್ತಾರೆ 100%, ನೋ ಡೌಟ್. ಶಿವಣ್ಣ, ಇದ್ರ ಜೊತೆಗೆ ಸಿನಿಮಾ ಏನೋ ರಿಲೀಸ್ ಆಗಿದೆ, 45 ಜೊತೆಗೆ ಮಾರ್ಕ್ ಕೂಡ ರಿಲೀಸ್ ಆಗಿರೋದ್ರಿಂದ ನೀವು ಯಾವ ತರ ಅವರಿಗೆ ವಿಶ್ ಮಾಡ್ತೀರಾ ಅಂತ? 100% ಯಾವುದೇ ಸಿನಿಮಾ ಆಗಲಿ, ನಮ್ಮ ಕನ್ನಡ ಸಿನಿಮಾ ಆಗಲಿ ಇಲ್ಲ ಬೇರೆ ಭಾಷೆ ಆಗಲಿ, ಬೇರೆ ಭಾಷೆ ನಾವು ಇದು ಮಾಡಂಗಿಲ್ಲ. ಸಿನಿಮಾ ಅಂದ ತಕ್ಷಣ ಆರ್ಟ್ಗೆ ಭಾಷೆ ಇಲ್ಲ. ಎಲ್ಲ ಭಾಷೆಗಳ ಸಿನಿಮಾ ಚೆನ್ನಾಗೋಗ್ಬೇಕು. ಯಾವ್ಯಾವ ರಿಲೀಸ್ ಆಗಿದೆಯೋ ಇದ್ರ ಚಿಕ್ಕ ಪಿಕ್ಚರ್ ದೊಡ್ಡ ಪಿಕ್ಚರ್ ಅಂತ ಭೇದ ಭಾವ ಇಲ್ಲ. ಎಲ್ಲ ಸಿನಿಮಾಗಳು ಚೆನ್ನಾಗೋಗ್ಬೇಕು. ಹಾಲಿಡೇ ಇದೆ, ಎಲ್ಲರಿಗೂ ರಜಾ ಇದೆ. ಆ ರಜೆಗಳನ್ನ ಎಲ್ಲ ಸಿನಿಮಾ ನೋಡಿ, ನಮ್ಮ ಸಿನಿಮಾ ನೋಡಿ, ಸುದೀಪ್ ಅವ್ರ ಸಿನಿಮಾ ನೋಡಿ, ಬೇರೆ ಯಾವ ತೆಲುಗು ತಮಿಳು ರಿಲೀಸ್ ಆಗಿರ್ಬೋದು ಆ ಸಿನಿಮಾಗಳು ನೋಡಿ, ಜೊತೆಲಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ. ಕನ್ನಡ ಹೊಸಬ್ರು ಸಿನಿಮಾ ರಿಲೀಸ್ ಆದ್ರೂ ಅವ್ರಿಗೊಂದು ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊಂಡು, ನಾನು ಫಸ್ಟಿಂದ ಅದೇ ಕೇಳ್ಕೊಳ್ಳೋದು. ಹೊಸಬ್ರು ಸಿನಿಮಾ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಹೊಸಬ್ರು ಬರಲಿ, ಇನ್ನು ಹೊಸಬ್ರು ಬಂದಾಗಲೇ ನಮ್ಮ ಭಾಷೆ ಉಳಿಯೋದು. ನಾವು ಅರ್ಜುನ್ ಜನ್ಯ ಹೊಸ ಟೈಟಲ್ ಕೊಟ್ಟಿದ್ದಾರೆ ಶಿವಣ್ಣ ನಿಮಗೆ, ಮಾಸ್ ಆಫ್ ಗಾಡ್ ಅಂತ. ಅಯ್ಯೋ ಇಲ್ಲ, ಅಷ್ಟು ಬಟ್ ಅದು ಮಾಸ್ ಆಫ್ ಗಾಡ್ ಆಲ್ವೇಸ್ ರಾಜ್ಕುಮಾರ್ ಅಪ್ಪಾಜಿ ಮಗ. ನಾವು ಯಾವಾಗ ಹಿಂಗಿರಕ್ಕೆ ಇಷ್ಟಪಡ್ತೀವಿ. ಸರ್, ಇದ್ರ ಜೊತೆಗೆ ನಿನ್ನೆ ನಿಮಗೆ ಆಪರೇಷನ್ ಕಳೆದು 1 ವರ್ಷ ಆಗಿರೋದು, ಡಾಕ್ಟರ್ ಕೂಡ ವಿಶ್ ಮಾಡಿದ್ರು. ಸೊ ಆ ದಿನಗಳ ಜೊತೆಗೆ ಅಂದ್ರೆ ಲಾಸ್ಟ್ ಇಯರ್ ಎಲ್ಲರೂ ನಿಮ್ಮ ಅಭಿಮಾನಿಗಳು ಒಂಥರ ನೋವಲ್ಲಿದ್ರು, ಬಟ್ ಈ ಸಲ 45 ಕೊಟ್ಟು ಒಂದು ಖುಷಿಯಲ್ಲಿದ್ದಾರೆ, ಸಂಭ್ರಮಿಸ್ತಿದ್ದಾರೆ, ಜಾತ್ರೆ ಮಾಡ್ತಾ ಇದ್ದಾರೆ ಸಿನಿಮಾದು. ಲಾಸ್ಟ್ ಇಯರ್ ಮತ್ತೆ ಇದನ್ನ ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ, ನನಗೆ ನೆನ್ನೆ ಅವ್ರ ವಿಡಿಯೋ ಕಳಿಸಿದಾಗ ನಾನು ಗೀತನ ಫಸ್ಟ್ ನೋಡಿದ್ದು, ಬಟ್ ತುಂಬಾ ನನಗೂ ಎಮೋಷನಲ್ ಆಗೋಯ್ತು ಅವರು ಮಾತಾಡಿದ ರೀತಿ. ಅಂದ್ರೆ ಯಾರು ಅವರು ಬರೀ ಡಾಕ್ಟ್ರು, ಏನು ದುಡ್ಡು ತಗೊಂಡು ಆಪರೇಷನ್ ಮಾಡೋದು ದೊಡ್ಡ ವಿಷಯ ಅಲ್ಲ. ದುಡ್ಡಿಗಿಂತ ಎಷ್ಟೊಂದು ಪ್ರೀತಿ ಅನ್ನೋದಿಲ್ಲ ಅವ್ರ ಕಣ್ಣಲ್ಲಿ ಕಾಣ್ತಾ ಇತ್ತು. ಅವ್ರು ಮಾತಾಡಿದ ವಾಯ್ಸ್ ಎಷ್ಟು ಚೆನ್ನಾಗಿ ಕನ್ನಡಲ್ಲಿ, ಎಷ್ಟು ಅದ್ಭುತವಾಗಿ ಎಲ್ಲರಿಗೂ ಅಭಿಮಾನಿಗಳಿಗೆ ಹೇಳ್ತಾರೆ, ತಂದೆ ತಾಯಿಗಳಿಗೆ ಹೇಳ್ತಾರೆ, ಬ್ಲೆಸ್ಸಿಂಗ್ಸ್ ಹೇಳ್ತಾರೆ, ಗೀತಾ ಹೇಳ್ತಾರೆ, ಮಕ್ಕಳು ಹೇಳ್ತಾರೆ, ಎಲ್ಲಾರ್ದು. ಐ ಥಿಂಕ್ ವೈದ್ಯೋ ನಾರಾಯಣ ಹರಿ ಅಂತಾರೆ. ನಿಜವಲ್ಲ ಅವರು ಹರಿನೇ, ಅವರು ನಮ್ಮ ಪಾಲನ ಹರಿ. ಅವರು ಬಂದು ನಮ್ಮನ್ನ ಒಂದು ಈ ರೀತಿ ಒಂದು ಕರ್ಕೊಂಡ್ಬಂದು ಸೇರಿಸಿ ಸುರಕ್ಷಿತವಾಗಿ ಎಲ್ಲಾದರೂ ಫ್ರೀ ಮಾಡಿ ನಮ್ಮನ್ನ ಬಂದು ಸೇರಿಸಿರೋದು, ಒಂದು ಎನರ್ಜಿ ಮೋಟಿವೇಶನ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ನಾನು ಮರ್ಯಾದೆ ಇಲ್ಲ ಅವ್ರನ್ನ ಯಾವತ್ತು, ಈ ಜೀವ ಇರೋರ್ಗು ಆ ಜೀವನ ಯಾವತ್ತು ಮರೆಯಲ್ಲ ನಾನು.